ಆಸರ ಟಿವಿಯ ವೀಕ್ಷಕರೆಲ್ಲರಿಗೂ ಕರ್ತನ ನಾಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ಕರ್ತನ ಪರಿಶುದ್ಧ ನಾಮದ ಬಗ್ಗೆ, ಆತನ ಗುಣಾತಿಶಯಗಳ ಬಗ್ಗೆ ನಾವು ಅನೇಕ ಎಪಿಸೋಡ್ಗಳಲ್ಲಿ ಕಲಿತಾ ಬಂದಿದ್ದೇವೆ. ಹೌದು ಪ್ರಿಯರೇ, ಇಂದು ಕೂಡ ನಮ್ಮ ಮಧ್ಯದಲ್ಲಿ ಕರ್ತನ ನಾಮದ ಮಹತ್ವದ ಬಗ್ಗೆ ಸರಿಯಾದ ಅರ್ಥವನ್ನು ಅದರ ಬಗ್ಗೆ ತಿಳಿಸುವುದಕ್ಕಾಗಿ ನಮ್ಮ ಮಧ್ಯದಲ್ಲಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂತಹ ಪಾಸ್ಟರ್ ವಿಜಯಬ್ರ ಬಂದಿರ್ತಾರೆ. ಅವರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಆಸರ ಟಿವಿಯ ಪರವಾಗಿ ಹಾಗೂ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಆತ್ಮೀಯವಾಗಿ ನಾನು ಸ್ವಾಗತ ಮಾಡ್ತೇನೆ. ಪಾಸ್ಟರ್ ಸ್ವಾಗತ. ಪಾಸ್ಟರ್, ಕರ್ತನ ನಾಮದ ವಿಶೇಷತೆ ಬಗ್ಗೆ ನಾವು ತಿಳಿತಾ ಬರ್ತಾ ಇದ್ದೇವೆ. ಪಾಸ್ಟರ್, ಅನೇಕ ಎಪಿಸೋಡ್ಗಳಲ್ಲಿ ಅನೇಕ ವಿವಿಧ ಆತನ ನಾಮ ಮಹತ್ವಗಳನ್ನು ತಿಳಿತಾ ಬಂದ್ವಿ. ಪಾಸ್ಟರ್, ಇಂದು ಪಾಸ್ಟರ್ ನೀವು ಯಾವೊಂದು ವಿಶೇಷವಾದ ನಾಮ ಮಹತ್ವವನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀರಾ? ಮೊದಲನೇದಾಗಿ ಕರ್ತನ ಅತಿ ಶ್ರೇಷ್ಠವಾದ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಆತನ ನಾಮ ಸ್ತೋತ್ರ, ಆರಾಧನೆ, ಸ್ತುತಿ ಹೊಂದಿಕೊಳ್ಳಲಿಕ್ಕೆ ಯೋಗ್ಯವಾದಂಥ ನಾಮ. ಆತನ ನಾಮ ಯಾರು ಹೇಳಿಕೊಳ್ತಾರೆ ಅವರಿಗೆ ರಕ್ಷಣೆ ಆಗ್ತದೆ, ಬಿಡುಗಡೆ ಆಗ್ತದೆ, ಸೌಖ್ಯ ಸಿಗ್ತದೆ. ಮಾತ್ರವಲ್ಲ, ನಿತ್ಯ ಜೀವ ಕೂಡ ಯೇಸು ಕ್ರಿಸ್ತನ ಹೆಸರಲ್ಲಿ ಹೊರತು ಬೇರೆ ಎಲ್ಲೂ ಕೂಡ ನಮಗೆ ಸಿಕ್ಕೋದಿಲ್ಲ. ಹಾಗಾಗಿ ಆತನ ನಾಮ ಬಹಳ ಮುಖ್ಯವಾದದ್ದು. ಇವತ್ತು ನಾವು ಕಲಿಯುವಂಥ ನಾಮ ಯೆಹೋವ ಎಲೋಹೀನು ಎಂಬಂಥ ಒಂದು ನಾಮದ ಬಗ್ಗೆ ಕಲಿಯುವಂಥದ್ದು ಬಹಳ ಉತ್ತಮ. ಯಾಕಂದರೆ ಆ ನಾಮದ ಅರ್ಥ ಬಹಳ ಡೀಪ್ ಆಗಿರುವಂಥ ಅರ್ಥ, ಬಹಳ ಅರ್ಥಗರ್ಭಿತವಾಗಿರುವಂಥ ಮತ್ತು ಎಲ್ಲ ಜನರು ತಿಳಿದುಕೊಳ್ಳಬೇಕಾಗಿರುವಂಥ ಒಂದು ನಾಮ. ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ಆತನಿಗೆ ಹಲವಾರು ನಾಮಗಳಿದ್ದಾವೆ ಎಂಬುದಾಗಿ ಅಲ್ಲ, ಆತನ ಗುಣಾತಿಶಯಗಳಿಗೆ ತಕ್ಕ ಹಾಗೆ ಆತನ ನಾಮದೊಂದಿಗೆ ಕೆಲವು ಗುಣ ವಿಶೇಷತೆಗಳನ್ನು ಸೇರಿಸಲಾಗಿದೆ ಅಷ್ಟೆ. ಯೆಹೋವ ಈರೆ, ಯೆಹೋವ ನಿಸಿ, ಯೆಹೋವ ರಾಫ. ನೋಡಿ, ಅಲ್ಲೆಲ್ಲ ಯೆಹೋವ ಅಂತಲೇ ಇರ್ತದೆ. ಯೆಹೋವ ಅಂದರೆ ಇರುವಾತನು. ಇನ್ನು ನಾವು ನೋಡಿದ್ದೇವೆ ಎಲೋಹಿಮ್, ಅಥವಾ ಎಲೋಹಿಮ್ ಅಂದರೆ ಸೃಷ್ಟಿಕರ್ತನಾಗಿರುವ ದೇವರು ಅಥವಾ ಸಮಸ್ತವನ್ನು ಉಂಟು ಮಾಡಿದವನು. ಈ ರೀತಿ ಅರ್ಥದಲ್ಲಿ ನಾವು ನೋಡ್ತೇವೆ. ಯೆಹೋವ ಎಲೋಹಿಮ್ ಅಂತ ಕೂಡ ನಮಗೆ ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಅಂದರೆ ಯೆಹೋವನೇ ಸೃಷ್ಟಿಕರ್ತನಾದಂಥ ದೇವರು. ಇಲ್ಲಿ ಯೆಹೋವ ಈರೆ ಅಂತ ಹೇಳುವಾಗ ಯೆಹೋವನು ಒದಗಿಸುವವನು. ಯೆಹೋವ ನಿಸಿ ಅಂದರೆ ಯೆಹೋವನು ನಮಗೆ ಜಯ ಕೊಡುವಾತನು. ಹಾಗೆ ಯೆಹೋವ ರಾಫ ಅಂತ ಹೇಳುವಾಗ ಯೆಹೋವನೇ ನಮಗೆ ಆರೋಗ್ಯದಾಯಕನು. ಹಾಗೆ ಇವತ್ತು ನಾವು ತೆಗೆದುಕೊಂಡಿರುವಂಥದ್ದು ಯೆಹೋವ ಎಲೋಹೀನು ಅಂದರೆ ನಮ್ಮ ದೇವರು. ಯೆಹೋವನು ನಮ್ಮ ದೇವರು. ಇದು ನೋಡಿ, ಇಲ್ಲಿ ನಮ್ಮ ಅಂತ ನಾವು ನೋಡ್ತೇವೆ, ನನ್ನ ಅಂತಲ್ಲ. ಅದನ್ನು ಕೂಡ ನಾವು ಹಿಂದಿನ ಎಪಿಸೋಡ್ಗಳಲ್ಲಿ ನಾವು ನೋಡಿದ್ದೇವೆ. ನನ್ನ ದೇವರು ಅಥವಾ ನಾವು ನೋಡ್ತೇವೆ ನಮಗೆ ನಿನ್ನ ದೇವರು ಯೆಹೋವ ಎಲೋಹೇಕ, ಯೆಹೋವ ಎಲೋಹಿಕ ಎಂಬುದಾಗಿ ಕೂಡ ಅದಕ್ಕೆ ಹೇಳ್ತಾರೆ. ಇನ್ನು ಯೆಹೋವ ಎಲೋಹೆ, ನನ್ನ ದೇವರು. ಈ ರೀತಿಯೆಲ್ಲ ನಾವು ಅನೇಕ ಎಪಿಸೋಡ್ಗಳಲ್ಲಿ ಕಲ್ತಿದ್ದೇವೆ ಕೂಡ. ಇವತ್ತಿನದು ಯೆಹೋವ ಎಲೋಹೀನು, ನಮ್ಮ ದೇವರು. ನಮಗೆ ಅದಕ್ಕೆ ಒಂದೆರಡು ವಾಕ್ಯಗಳನ್ನು ನಾವು ಓದಿಕೊಳ್ಳುವಾಗ ನಮಗೆ ಕೀರ್ತನೆಗಳ ಗ್ರಂಥ 99 5, 8 ಮತ್ತು 9 ನಾವು ಓದುವಾಗ ಬಹಳ ಅರ್ಥಗರ್ಭಿತವಾದಂಥ ಕೆಲವು ಮಾತುಗಳನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ನಮ್ಮ ದೇವರನ್ನು ಘನಪಡಿಸಿರಿ, ಆತನ ಪಾದಪೀಠದ ಮುಂದೆ ಅಡ್ಡಬಿಡಿರಿ, ಆತನು ಪರಿಶುದ್ಧನು. ನೋಡಿ, ಇಲ್ಲಿ ನಮ್ಮ ಯೆಹೋವ ದೇವರನ್ನು ಘನಪಡಿಸಿರಿ. ಇಲ್ಲಿ ನಾವು ನೋಡ್ತೇವೆ, ಇಡೀ ಜಗತ್ತಿನ ಎಲ್ಲರಿಗೂ ಆತ ದೇವರು. ಅದಕ್ಕೆ ಎಲ್ಲರ ಪರವಾಗಿ ಹೇಳಿದ ಹಾಗೆ ಈ ಕೀರ್ತನೆಯನ್ನು ಹೇಳಲಾಗಿದೆ, ಅಥವಾ ಕೀರ್ತನೆ ವಾಕ್ಯವನ್ನು ಹೇಳಲಾಗಿದೆ. ಎಲ್ಲರಿಗೂ ಅಥವಾ ಸಮಸ್ತ ಲೋಕಕ್ಕೂ ದೇವರಾಗಿದ್ದಾನೆ. ಹಾಗಾಗಿ ನಮ್ಮ ಯೆಹೋವ ದೇವರನ್ನು ಘನಪಡಿಸಿರಿ. ನಮ್ಮ ದೇವರು, ನನ್ನ ದೇವರು ಅಂತೇಳಿ ಮಾತ್ರವಲ್ಲ. ಈಗ ನೋಡಿ, ನಮ್ಮ ದೇವರು ನನ್ನ ದೇವರಾಗಬೇಕು, ಆದರೆ ನಮ್ಮ ದೇವರು ಕೂಡ ಆಗಿದ್ದಾನೆ ಅಂತ. ಇಡೀ ಪ್ರಪಂಚದ ನನ್ನ ಕುಟುಂಬದ, ನನ್ನ ಕುಟುಂಬ ಅಂತ ಹೇಳುವಾಗ ನನ್ನ ಅಂತ ಹೇಳಿದರು, ಇಡೀ ಕುಟುಂಬದ ಪರವಾಗಿ ಬರುವಾಗ ನಮ್ಮ ದೇವರು, ನಮ್ಮ ಕುಟುಂಬದ ದೇವರು, ನಮ್ಮ ದೇಶದ ದೇವರು, ನಮ್ಮ ಲೋಕದ ದೇವರು, ನಮ್ಮ ಪ್ರಪಂಚದ ದೇವರು, ನಮ್ಮ ಸಮಸ್ತಕ್ಕೂ ಆತ ದೇವರಾಗಿದ್ದಾನೆ. ಅಥವಾ ಆತನದೇ ಎಲ್ಲ ನಾವು ಆತನ ಸೃಷ್ಟಿಯಾಗಿದ್ದೇವೆ, ಆತನ ಮಕ್ಕಳಾಗಿದ್ದೇವೆ ಎಂಬುದಾಗಿ. ಹಾಗಾಗಿ ಆತ ಎಲ್ಲರಿಗೂ ದೇವರಾಗಿದ್ದಾನೆ. ಮತ್ತೆ ನೋಡ್ತೇವೆ, ಆತನ ಪಾದಪೀಠದ ಮುಂದೆ ಅಡ್ಡ ಬೀಳಿರಿ, ಆತನು ಪರಿಶುದ್ಧನು. ಆತನ ಪಾದಪೀಠದ ಮುಂದೆ ಅಂತ ಹೇಳುವಾಗ ಹೇಗೆ ನಾವು ಅರ್ಥ ಮಾಡ್ಕೊಳ್ಬೋದು? ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನಗೆ ಪಾದಪೀಠ ಎಂಬುದಾಗಿ. ಹಾಗಾಗಿ ನಾವು ಈ ಭೂಮಿಯಲ್ಲಿದ್ದುಕೊಂಡು ಆತನನ್ನು ನಾವು ಅಡ್ಡ ಬಿದ್ದು ಆರಾಧನೆ ಮಾಡಬೇಕು ಎಂಬುದು ಅದರ ಅರ್ಥ. ಅಲ್ಲಿ ಹಳೆ ಒಡಂಬಡಿಕೆಯಲ್ಲಿ ದೇವಾಲಯವೊಂದನ್ನು ಕಟ್ಟಿದ್ರು.
ದೇವರು ಒಂದೇ ದೇವಾಲಯ ಕಟ್ಟಲಿಕ್ಕೆ ಹೇಳಿದರು, ಅದು ಯೆರೂಸಲೇಮಿನಲ್ಲಿತ್ತು. ಇವತ್ತು ಆ ದೇವಾಲಯ ಇಲ್ಲ. ಇವತ್ತು ದೇವರ ಮಕ್ಕಳಾಗಿ ಯಾರಿದ್ದಾರೆ, ರಕ್ಷಣೆ ಹೊಂದಿದವರು, ಅವರೇ ದೇವರ ಆಲಯವಾಗಿ ಇದ್ದಾರೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಾಗಾಗಿ ಯೆಹೋವನ ಪಾದಪೀಠದ ಮುಂದೆ ಅಥವಾ ನಮ್ಮ ಯೆಹೋವ ದೇವರ ಪಾದಪೀಠದ ಮುಂದೆ ಅಡ್ಡ ಬೀಳಿರಿ, ಅಥವಾ ಯೆಹೋವ ಎಲೋಹೀನು ದೇವರ ಮುಂದೆ ಪಾದಪೀಠದ ಮುಂದೆ ನೀವು ಅಡ್ಡ ಬೀಳಿರಿ, ಆತನು ಪರಿಶುದ್ಧನಾಗಿದ್ದಾನೆ. ನೋಡಿ, ನಮಗೆ ಯೆಶಾಯ 6ನೇ ಅಧ್ಯಾಯದಲ್ಲೂ ಇನ್ನು ಪ್ರಕಟಣೆಯಲ್ಲೂ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅಲ್ಲಿ ಯೆಶಾಯನಲ್ಲಿ ಈ ಪ್ರಕಾರ ನೋಡ್ತೇವೆ, ಸೇನಾಧೀಶ್ವರನಾಗಿರುವ ಯೆಹೋವನು ಪರಿಶುದ್ಧನು 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 ಎಂದು ಕೆರೂಬಿಯರು ದೇವರನ್ನ ಸ್ತುತಿಸ್ತಾ ಇದ್ದಾರೆ. ಇನ್ನು ನಾವು ಪ್ರಕಟಣೆಯಲ್ಲಿ ನಾವು ನೋಡ್ತೇವೆ, ಅಲ್ಲಿ ಕೂಡ ಕರ್ತನಾಗಿರುವ ದೇವರು ಪರಿಶುದ್ಧನು 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 ಅಂತ. ಅಂದರೆ ಹಳೆ ಒಡಂಬಡಿಕೆಯಲ್ಲಿ ನಾವು ಸೇನಾಧೀಶ್ವರನಾದ ಯೆಹೋವ ಅಥವಾ ಯೆಹೋವ ದೇವರು, ಎಲೋಹಿಮ್ ದೇವರು, ಅಡೋನಾಯಿ ದೇವರು, ಈ ರೀತಿ ನಾವು ನೋಡುವಾಗ ಹೊಸ ಒಡಂಬಡಿಕೆಗೆ ಬರುವಾಗ ಅದನ್ನು ಕರ್ತನು ಅಂತ ಭಾಷಾಂತರ ಮಾಡಿಬಿಟ್ಟಿದ್ದಾರೆ. ಅರ್ಥ ಒಂದೇ, ಕರ್ತನು. ಈಗ ನೋಡಿ, ಅದಕ್ಕೆ ಅಲ್ಲಿ ಕರ್ತನು ಪರಿಶುದ್ಧನು 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 ಎಂಬುದಾಗಿ ಹಿರಿಯರು, ಕೋಟ್ಯಾನುಕೋಟಿ ದೇವದೂತರು ಸ್ತುತಿಸ್ತಾ ಹಗಲಿರುಳು ವಿಶ್ರಮಿಸದೆ ದೇವರನ್ನ ಸ್ತುತಿಸ್ತಾ ಇದ್ದಾರೆ ಎಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಒಂದು, ಆತನನ್ನು ನಾವು ಘನಪಡಿಸಬೇಕು, ನಮ್ಮ ದೇವರಾಗಿರೋದ್ರಿಂದ ಆತನನ್ನು ಘನಪಡಿಸಬೇಕು, ನಮ್ಮ ಸೃಷ್ಟಿಕರ್ತನಾಗಿರೋದ್ರಿಂದ. 2, ಆತನ ಪಾದಪೀಠದ ಮುಂದೆ ಅಡ್ಡ ಬೀಳಬೇಕು. ಮತ್ತು ನಾವು ನೋಡಿದ್ದೇವೆ, ಆತನು ಪರಿಶುದ್ಧನು. ಇನ್ನು ನಮಗೆ 8ನೇ ವಾಕ್ಯವನ್ನು ಓದಿಕೊಳ್ಳೋಣ. ನಮ್ಮ ಯೆಹೋವ ದೇವರೇ, ಅವರಿಗೆ ಉತ್ತರ ಕೊಟ್ಟವನು ನೀನೇ. ನೀನು ದುಷ್ಕೃತ್ಯಗಳಿಗಾಗಿ ಅವರನ್ನು ದಂಡಿಸುತ್ತಿದ್ದರೂ ಕ್ಷಮಿಸುವ ದೇವರಾಗಿದ್ದಿ. ನೋಡಿ, ಇಲ್ಲಿ ನೋಡ್ತೇವೆ ಅನೇಕರು ಇಲ್ಲಿ ನೋಡಿ 6ನೇ ವಾಕ್ಯದಲ್ಲಿ ಮೋಶೆ, ಆರೋನರು, ಇನ್ನು ಸಮುವೇಲ ಮುಂತಾದ ಭಕ್ತರುಗಳು ಪ್ರಾರ್ಥನೆ ಮಾಡಿದರು ಎಂಬುದಾಗಿ ನೋಡ್ತೇವೆ. ಈಗ ನಮ್ಮ ದೇವರು ಪ್ರಾರ್ಥನೆ ಕೇಳುವಂಥ ದೇವರಾಗಿದ್ದಾನೆ. ನಮ್ಮ ದೇವರು ಪ್ರಾರ್ಥನೆಗೆ ಉತ್ತರ ಕೊಡುವಂಥ ದೇವರಾಗಿದ್ದಾನೆ. ನಮ್ಮ ದೇವರು ಪ್ರಾರ್ಥನೆಯನ್ನು ಕೇಳಿ ಅದ್ಭುತಗಳನ್ನು ಮಾಡುವ ದೇವರಾಗಿದ್ದಾನೆ. ಆ ಮೋಶೆ, ಆರೋನರು ಮತ್ತು ಸಮುವೇಲರ ಪ್ರಾರ್ಥನೆ ಕೇಳಿದಂಥ ದೇವರು ನಮ್ಮ ಪ್ರಾರ್ಥನೆ ಕೂಡ ಕೇಳ್ತಾನೆ ಎಂಬುದು ಅದರ ಅರ್ಥ. ನೋಡಿ, ದೇವರು ಅವರ ದೇವರು ಮಾತ್ರವಲ್ಲ. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಕಾಮನ್ ಆಗಿರುವಂಥ ಒಂದು ಸ್ಟೇಟ್ಮೆಂಟನ್ನು ನೋಡ್ತೇವೆ, ಅಬ್ರಹಾಂ, ಇಸಾಕ್, ಯಾಕೋಬರ ದೇವರು. ಅದು ನಿಜನೇ, ಹೇಳೋದ್ರಲ್ಲಿ ತಪ್ಪಿಲ್ಲ, ಅದು ಒಳ್ಳೆಯದೇ. ಆದರೆ ಅದು ಆತ ಅವರಿಗೆ ಮಾತ್ರ ದೇವರಲ್ಲ. ಇವತ್ತು ನಮ್ಮ ದೇವರು, ಅಂದು ಅವರ ದೇವರಾಗಿದ್ದ ಪ್ರಕಾರ ಇವತ್ತು ನಮ್ಮ ದೇವರಾಗಿ, ಅಂದು ಅವರಿಗೋಸ್ಕರ ಅದ್ಭುತಗಳನ್ನು ಮಾಡಿದ ಪ್ರಕಾರ ಇವತ್ತು ನಮಗೋಸ್ಕರ ಅದ್ಭುತ ಮಾಡುವನಾಗಿ, ಆವತ್ತು ಅವ್ರನ್ನ ಅದ್ಭುತವಾಗಿ ದಾರಿ ನಡೆಸಿದ ಪ್ರಕಾರ ಇವತ್ತು ನಮ್ಮನ್ನು ದಾರಿ ನಡೆಸುವನಾಗಿ, ಅವರ ಸಂಗಡ ಹೇಗಿದ್ದನು ಹಾಗೆ ನಮ್ಮ ಸಂಗಡ ಇರುವಂಥ ದೇವರು ನಮ್ಮ ಯೆಹೋವ ದೇವರು ಎಂಬುದಾಗಿ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದನ್ನೇ 8ನೇ ವಾಕ್ಯದಲ್ಲಿ 7ನೇ ವಾಕ್ಯದಲ್ಲಿ ಮೇಘಸ್ತಂಭದಲ್ಲಿ ಅವರೊಂದಿಗೆ ಮಾತನಾಡಿದನು. ಅವರು ಆತನ ನಿಯಮಗಳನ್ನು ಅಥವಾ ವಾಕ್ಯಗಳನ್ನು ಕೈಕೊಂಡರು. ಮತ್ತೆ ನೋಡ್ತೇವೆ, ನಮ್ಮ ಯೆಹೋವ ದೇವರೇ, ಅವರಿಗೆ ಉತ್ತರ ಕೊಟ್ಟವನು ನೀನೇ. ನಮ್ಮ ಯೆಹೋವ ದೇವರೇ, ಮತ್ತೊಮ್ಮೆ ನೋಡ್ತಾ ಇದ್ದೇವೆ, ನಮ್ಮ ಯೆಹೋವ ದೇವರೇ, ಅವರಿಗೆ ಉತ್ತರ ಕೊಟ್ಟವನು ನೀನೇ ಎಂಬುದಾಗಿ. ನಮ್ಮ ದೇವರು, ಅವರ ದೇವರು ನಮ್ಮ ದೇವರು ಅಂತಲ್ಲ, ಅದು ನಿಜ. ಆದರೆ ಇವತ್ತು ನಮಗೆ ಧೈರ್ಯವಾಗಿ ನಮ್ಮ ದೇವರು ಅವರೊಂದಿಗೆ ಮಾತಾಡಿದರು. ನೋಡಿ, ದೇವರು ನಮಗೆ ತಿಳಿಸ್ತಾ ಇದ್ದಾರೆ, ನಾನು ಅವರ ದೇವರಾಗಿದ್ದೆ, ಈಗ ನಿಮಗೆ ದೇವರಾಗಿದ್ದೇನೆ. ಹಾಗಲ್ಲ, ಈಗ ಹೀಗೂ ಉಂಟು, ನಿಮ್ಮ ದೇವರು ಅಥವಾ ಈಗ ನಮ್ಮ ದೇವರು, ನಮ್ಮ ದೇವರೇ 2000-4000 ವರ್ಷಗಳ ಹಿಂದೆ ಆ ಹಳೆ ಒಡಂಬಡಿಕೆ ಭಕ್ತರ ಸಂಗಡ ಮಾತಾಡಿದರು, ಅವರಿಗೆ ಉತ್ತರ ಕೊಟ್ಟರು, ಅವರಿಗೋಸ್ಕರ ಅದ್ಭುತ ಮಾಡಿದರು. ನೋಡಿ, ಹೀಗೆ ದೇವರು ಇವತ್ತು ನಮ್ಮ ದೇವರಾಗಿದ್ದಾನೆ ಎಂಬುದನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಮತ್ತೆ ನಾವು ನೋಡ್ತಾ ಇದ್ದೇವೆ, ನೀನು ದುಷ್ಕೃತ್ಯಗಳಿಗಾಗಿ ಅವರನ್ನು ದಂಡಿಸುತ್ತಿದ್ದರೂ ಕ್ಷಮಿಸುವ ದೇವರಾಗಿದ್ದೆ. ನಮ್ಮ ದೇವರಿಗೆ ಇನ್ನೊಂದು ಗುಣ ಉಂಟು ನೋಡಿ. 1, ಆತ ಆರಾಧನೆಗೆ ಯೋಗ್ಯನು. 2, ಆತನ ಮುಂದೆ ನಾವು ಅಡ್ಡ ಬಿದ್ದು ಆತನನ್ನು ಆರಾಧಿಸಬೇಕು, ಆತ ಪರಿಶುದ್ಧನಾಗಿದ್ದಾನೆ. ಇನ್ನು ಭಕ್ತರ ಪ್ರಾರ್ಥನೆ ಆತ ಕೇಳ್ತಾನೆ. ಆತ ಏನು ಮಾಡ್ತಾನೆ, ಮೇಘಸ್ತಂಭದಲ್ಲಿ ಇದ್ದುಕೊಂಡು, ಅಗ್ನಿ ಸ್ತಂಭದಲ್ಲಿ ಇದ್ದುಕೊಂಡು ಅವರೊಂದಿಗೆ ಮಾತನಾಡುವಂಥ ದೇವರು, ಅಥವಾ ಪವಿತ್ರಾತ್ಮನಿಂದ ತುಂಬಿಸಿ ಮಾತನಾಡುವಂಥ ದೇವರು, ಮೇಘಸ್ತಂಭ ಅಗ್ನಿಸ್ತಂಭ ಅಂತ ಹೇಳುವಾಗ. ಇನ್ನು ನಾವು ನೋಡ್ತಾ ಇದ್ದೇವೆ, ಇಷ್ಟೆಲ್ಲ ಇದ್ದರೂ, ಉತ್ತರ ಕೊಟ್ಟಿದ್ದರೂ ಕೂಡ ದುಷ್ಕೃತ್ಯಗಳಿಗಾಗಿ ದಂಡಿಸುವಂಥ ದೇವರು ಕೂಡ ಆಗಿದ್ದಾನೆ. ನಮ್ಮ ದೇವರು ಪ್ರೀತಿ ಸ್ವರೂಪನೂ ನಿಜ. ಆದರೆ ವಾಕ್ಯ ಹೇಳುತ್ತದೆ, ಜೀವಸ್ವರೂಪನಾಗಿರುವ ದೇವರ ಕೈಯಲ್ಲಿ ಬೀಳುವುದು ಭಯಂಕರವಾದದ್ದು. ಅಂದರೆ ಆತ ಎಷ್ಟು ಪ್ರೀತಿ ಸ್ವರೂಪನಾಗಿದ್ದಾನೆ, ಹಾಗೆಯೇ ಆತನಿಗೆ ಇನ್ನೊಂದು ಮುಖ ಕೂಡ ಉಂಟು, ಅಥವಾ ಇನ್ನೊಂದು ಗುಣವನ್ನು ಕೂಡ ನಾವು ನೋಡ್ತೇವೆ. ಆತನ ಮಾತನ್ನು ಕೇಳದೇನೆ
ಎಷ್ಟು ಅವಕಾಶ ಕೊಟ್ಟರು ಕೂಡ ಕೇಳದೇ ಇದ್ದರೆ ಆತ ಶಿಕ್ಷಿಸುವಂಥ ದೇವರು ಕೂಡ ಆಗಿದ್ದಾನೆ. ನಮ್ಮ ದೇವರು ಯೆಹೋವ ಏಲೋಹಿನು, ಪ್ರೀತಿಸುವಂಥ ದೇವರಾಗಿರುವಾಗಲೇ, ಉತ್ತರ ಕೊಡುವಂಥ ದೇವರಾಗಿರುವಾಗಲೇ, ಅದ್ಭುತ ಮಾಡುವಂಥ ದೇವರಾಗಿರುವಾಗಲೇ, ಮಾತು ಕೇಳದೇನೆ ಯಾವಾಗಲೂ ಮುಖ ತಿರುಗಿಸಿಕೊಂಡು ನಡೆಯುವವರಿಗೆ, ಬೆನ್ನು ತೋರಿಸಿಕೊಂಡು ನಡೆಯುವಂಥವರಿಗೆ ಶಿಕ್ಷೆ ಕೂಡ ಕೊಡುವಂಥ ದೇವರಾಗಿದ್ದಾನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಮತ್ತು ನಾವು ನೋಡ್ತಾ ಇದ್ದೇವೆ ಅಲ್ಲಿ, ಆದರೂ ಕೂಡ ನೀನು ಕ್ಷಮಿಸುವ ದೇವರಾಗಿದ್ದಿ. ಇದು ಬಹಳ ಇಂಪಾರ್ಟೆಂಟ್. ನಮ್ಮ ದೇವರು ನೋಡಿ, ಎಲ್ಲವನ್ನು ಸೃಷ್ಟಿ ಮಾಡಿದವನು. ನಮ್ಮ ದೇವರು ಸಮಸ್ತಕ್ಕೂ ಒಡೆಯನಾಗಿದ್ದಾನೆ. ಆತ ಎಲ್ಲರಿಂದ ಆರಾಧನೆ ಹೊಂದಿಕೊಳ್ಳಿಕ್ಕೆ ಯೋಗ್ಯನಾಗಿದ್ದಾನೆ. ಎಲ್ಲರೂ ಆತನಿಗೆ ಅಡ್ಡ ಬೀಳಬೇಕು. ಇನ್ನು ಆತ ಅಬ್ರಹಾಂ, ಇಸಾಕ್, ಯಾಕೋಬರಿಗೆ ದೇವರಾಗಿದ್ದ, ಮೋಶೆ ಆರೋನರಿಗೆ ದೇವರಾಗಿದ್ದ, ಸಮೂವೇಲನಿಗೆ ದೇವರಾಗಿದ್ದ. ಅಬ್ರಹಾಂ, ಇಸಾಕ್, ಯಾಕೋಬರಾಗಲಿ, ಮೋಶೆ ಆರೋನರಾಗಲಿ, ಸಮೂವೇಲರಾಗಲಿ, ಪ್ರವಾದಿಗಳಾಗಲಿ, ಹಳೆಯ ಒಡಂಬಡಿಕೆ ಭಕ್ತರಾಗಲಿ, ಹೊಸ ಒಡಂಬಡಿಕೆ ಭಕ್ತರಾಗಲಿ, ಎಲ್ಲರ ಪ್ರಾರ್ಥನೆ ಕೇಳಿ ಉತ್ತರ ಕೊಡುವಂಥ ದೇವರಾಗಿರುವಾಗಲೇ, ಮತ್ತೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಹೌದು, ದುಷ್ಕೃತಿಗಳಿಗಾಗಿ ದಂಡಿಸುವಂಥ ದೇವರಾಗಿರುವಾಗಲೇ ಆತ ನಮಗೆ ಕ್ಷಮಿಸುವಂಥ ದೇವರು ಕೂಡ ಆಗಿದ್ದಾನೆ. ನೋಡಿ, ಇದು ಭಾಳ ಜನರಲ್ಲಿ ಇಲ್ಲ. ನಾವು ಲೋಕದಲ್ಲಿ ಬಹಳ ಸಂಗತಿಗಳನ್ನು ನೋಡ್ತೇವೆ, ಎಲ್ಲ ಕಡೆ ಕ್ಷಮೆಯ ಗುಣ ಸಿಗುವುದಿಲ್ಲ. ಇದು ದೈವಿಕವಾದದ್ದು. ನೋಡಿ, ನಮ್ಮ ಯೆಹೋವ ಏಲೋಹೀನು ಆಗಿರುವಂಥ ದೇವರು ಆತ ಕ್ಷಮಿಸುವಂಥ ದೇವರಾಗಿದ್ದಾನೆ. ನೋಡಿ, ಅದಕ್ಕೆ ನೋಡಿ ಆ ವಾಕ್ಯಗಳಿಗೆ ಸಂಬಂಧಪಟ್ಟಂತೆ ಅವುಗಳನ್ನಲ್ಲಿ ಕೊಟ್ಟಿರುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ನಮ್ಮ ದೇವರು ಒಬ್ಬನಿಂದಲೇ ಎಲ್ಲರನ್ನ ಉಂಟು ಮಾಡಿದ ದೇವರು ನಮ್ಮ ದೇವರು ಎಂಬುದಾಗಿ ಆ ವಾಕ್ಯಗಳಿಗೆ ನಾನು ತಿರುಗಿ ಬರ್ತೇನೆ. ಮತ್ತು ನಾವು ನೋಡುವಾಗ 9ನೇ ವಾಕ್ಯವನ್ನು ಓದಿಕೊಳ್ಳೋಣ. ನಮ್ಮ ಯೆಹೋವ ದೇವರನ್ನು ಘನಪಡಿಸಿರಿ, ಆತನ ಪರಿಶುದ್ಧ ಪರ್ವತದ ಕಡೆಗೆ ಅಡ್ಡ ಬೀಳಿರಿ, ನಮ್ಮ ಯೆಹೋವ ದೇವರು ಪರಿಶುದ್ಧನು. ನೋಡಿ, ಮತ್ತೆ ಕೂಡ ಅಲ್ಲಿ ಹೇಳ್ತಾ ಇದೆ, ನಮ್ಮ ಯೆಹೋವ ದೇವರನ್ನು ಘನಪಡಿಸಿರಿ, ಆತನ ಪರಿಶುದ್ಧ ಪರ್ವತದ ಕಡೆಗೆ ಅಡ್ಡ ಬೀಳಿರಿ, ನಮ್ಮ ಯೆಹೋವ ದೇವರು ಪರಿಶುದ್ಧನು. ಆತನ ಪರಿಶುದ್ಧ ಪರ್ವತದ ಕಡೆಗೆ ಅಡ್ಡ ಬೀಳಿರಿ ಅಂತ ಹೇಳುವಾಗ, ಹಳೆ ಒಡಂಬಡಿಕೆಯಲ್ಲಿ ದೇವಾಲಯ ಚೀಯೋನ್ ಬೆಟ್ಟದ ಮೇಲೆ ಇತ್ತು ಅಥವಾ ಯೆರೂಸಲೇಮಿಲಿತ್ತು. ಅದೊಂದು ಸಣ್ಣ ಗುಡ್ಡ ಅಷ್ಟೆ. ಆಚೆಗೆ ತಿರುಗಿಕೊಂಡು ಮುಖ ಮಾಡಿಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ರು. ಇವತ್ತು ಇಲ್ಲ. ಇವತ್ತು ಅಲ್ಲಿ ಹಳೆ ಒಡಂಬಡಿಕೆ ದೇವಾಲಯ ಇಲ್ಲ, ಅದನ್ನು ಕೆಡವಲಾಯಿತು ಎಂಬುದಾಗಿ ನೋಡ್ತೇವೆ. ಆದರೆ ಯಾವ ಅರ್ಥದಲ್ಲಿ ಪರಿಶುದ್ಧ ಪರ್ವತದ ಕಡೆಗೆ ಅಡ್ಡ ಬೀಳಿರಿ? ಆತ ಪರಲೋಕದಲ್ಲಿ ಆಸೀನನಾಗಿದ್ದಾನೆ. ಹಾಗಾಗಿ ನಿಮ್ಮ ಹೃದಯ ಮನಸ್ಸುಗಳನ್ನು ಪರಲೋಕದ ಕಡೆಗೆ ಎತ್ತಿಕೊಂಡು ನೀವೇನು ಮಾಡಿರಿ? ಆತನಿಗೆ ಅಡ್ಡ ಬೀಳಿರಿ. ಯಾಕಂದರೆ ಆತನು ಪರಿಶುದ್ಧನಾಗಿರುವ ದೇವರಾಗಿದ್ದಾನೆ ಎಂಬುದಾಗಿ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಹೌದು, ನಾವು ಈ ಕೀರ್ತನೆಯಲ್ಲಿ ಅದರ 5, 8, 9ನೇ ವಾಕ್ಯಗಳಲ್ಲಿ ಒಟ್ಟಿಗೆ ನಾವು ನೋಡುವಾಗ ನಮ್ಮ ದೇವರು ಆರಾಧನೆಗೆ ಯೋಗ್ಯನಾಗಿದ್ದಾನೆ. ನಮ್ಮ ದೇವರು ಸ್ತುತಿ ಸ್ತೋತ್ರಗಳಿಗೆ ಆತ ಯೋಗ್ಯನಾಗಿದ್ದಾನೆ. ನಮ್ಮ ದೇವರು ಪ್ರಾರ್ಥನೆ ಕೇಳುವಂಥ ದೇವರಾಗಿದ್ದಾನೆ. ಅಥವಾ ನಮ್ಮ ಯೆಹೋವ ದೇವರು, ಯೆಹೋವ ಏಲೋಹೀನು, ಪ್ರಾರ್ಥನೆ ಕೇಳುವಂಥ ದೇವರಾಗಿದ್ದಾನೆ. ನಮ್ಮ ದೇವರು ಯೆಹೋವ ಏಲೋಹೀನು, ಉತ್ತರ ಕೊಡುವಂಥ ದೇವರಾಗಿದ್ದಾನೆ. ಮಾತ್ರವಲ್ಲ, ನಾವು ನೋಡ್ತಾ ಇದ್ದೇವೆ, ನಮ್ಮ ಯೆಹೋವ ಏಲೋಹೀನು ಆಗಿರುವಂಥ ದೇವರು ಶಿಕ್ಷಿಸುವಂಥ ದೇವರು ಕೂಡ ಆಗಿದ್ದಾನೆ. ಅಷ್ಟೇ ಅಲ್ಲ, ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆತ ನಮಗೆ ಕ್ಷಮಿಸುವಂಥ ದೇವರು ಕೂಡ ಆಗಿದ್ದಾನೆ. ಆತ ಶಿಕ್ಷಿಸುವಂಥ ದೇವರು ಕೂಡ ಆಗಿದ್ದಾನೆ. ಆತ ಪ್ರೀತಿ ಸ್ವರೂಪನು ಅಂತೇಳಿ ನಾವು ಏನು ತಪ್ಪು ಮಾಡ್ಬೋದು ಅಂತಲ್ಲ, ಬರೀ ಪಾಪದಲ್ಲಿ ಜೀವಿಸಿದರೆ ನಮ್ಮನ್ನು ಶಿಕ್ಷಿಸುವಂಥವನು ಆಗಿದ್ದಾನೆ. ಹಾಗೆ ಶಿಕ್ಷಿಸುವಂಥವನಾಗಿದ್ದಾನೆ ಎಂಬ ಕಾರಣಕ್ಕೆ ನಮಗೆ ಎಂದಿಗೂ ಕ್ಷಮಾಪಣೆ ಕೊಡದವನು ಎಂಬ ಅರ್ಥವೂ ಅಲ್ಲ. ಯಾರು ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡ್ತಾರೆ, ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡ್ತಾರೆ, ಅವರ ಪಾಪಗಳಿಗಾಗಿ ಅವರ ಪಾಪಗಳನ್ನು ಆತ ಕ್ಷಮಿಸುವವನು, ಮನ್ನಿಸುವವನು ಆಗಿದ್ದಾನೆ. ಕ್ಷಮಾಪಣೆ ಕೇಳಲಿಕ್ಕೆ ನಾವು ಸಿದ್ಧರಿರುವುದಾದರೆ ಮನ್ನಿಸುವುದಕ್ಕೆ ಅಥವಾ ಕ್ಷಮಿಸುವುದಕ್ಕೆ ಆತ ಸಿದ್ಧನಿದ್ದಾನೆ. ಆತನೇ ಯೆಹೋವ ಏಲೋಹೀನು ಎಂಬುದಾಗಿ ನಮಗೆ ಕಂಡುಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಒಂದೆರಡು ವಾಕ್ಯಗಳನ್ನು ಮುಂದೆ ನಾವು ಬೇಗ ಓದಿಕೊಳ್ಳುವಂಥವರಾಗಿರೋಣ. ನಾವು ಓದಿಕೊಳ್ಳುವಾಗ ಯೆಶಾಯ 45:21-23 ಓದಿಕೊಳ್ಳೋಣ. ಯೆಶಾಯ 45:21-23. ಹೇಳಿರಿ, ನಿಮ್ಮ ನ್ಯಾಯಗಳನ್ನು ಮುಂದಕ್ಕೆ ತನ್ನಿರಿ, ನಿಮ್ಮ ದೇವರುಗಳು ತಮ್ಮೊಳಗೆ ಆಲೋಚಿಸಿಕೊಳ್ಳಲಿ. ಪೂರ್ವದಿಂದಲೂ ಈ ಸಂಗತಿಯನ್ನು ಪ್ರಕಟಿಸಿದವರು ಯಾರು? ಅದು ನಡೆಯುವುದಕ್ಕೆ ಮುಂಚೆ ಯಾರು ತಿಳಿಸಿದರು? ಯೆಹೋವನೆಂಬ ನಾನಲ್ಲವೇ? ನಾನು ಹೊರತು ಇನ್ನು ಯಾವ ದೇವರು ಇಲ್ಲ. ನನ್ನ ವಿನಾ ಸತ್ಯಸ್ವರೂಪನೂ ರಕ್ಷಕನೂ ಆದ ದೇವರು ಇಲ್ಲವೇ ಇಲ್ಲ. ಎಲ್ಲ ದಿಗಂತಗಳವರೇ ನನ್ನ ಕಡೆಗೆ ತಿರುಗಿಕೊಳ್ಳಿರಿ, ರಕ್ಷಣೆಯನ್ನು ಹೊಂದಿಕೊಳ್ಳಿರಿ. ನಾನೇ ದೇವರು, ಇನ್ನು ಯಾರೂ ಇಲ್ಲ.
ಎಲ್ಲರೂ ನನಗೆ ಅಡ್ಡ ಬೀಳುವರು, ಎಲ್ಲರೂ ನನ್ನನ್ನು ದೇವರೆಂದು ಪ್ರತಿಜ್ಞೆ ಮಾಡುವರು ಎಂಬ ನುಡಿ ನನ್ನ ಸತ್ಯದ ಬಾಯಿಂದ ಹೊರಟಿದೆ. ಅದನ್ನು ಹಿಂತೆಗೆಯನು, ನನ್ನ ಮೇಲೆ ಆಣೆ ಇಟ್ಟಿದ್ದೇನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನಾವು ನೋಡ್ತೇವೆ, ನಾನು ಹೊರತು ಗ್ರೇಟ್ ಐ ಆಮ್, ಅಥವಾ ನನ್ನ ಹೊರತು ನಾನು ಹೊರತು ಯಾವ ದೇವರು ಇಲ್ಲ. ನನ್ನ ವಿನಃ ಸತ್ಯ ಸ್ವರೂಪನೂ ರಕ್ಷಕನೂ ಆದ ದೇವರು ಇಲ್ಲವೇ ಇಲ್ಲ. ಎಲ್ಲ ದಿಗಂತಗಳವರೇ ಅಥವಾ ಲೋಕದ ಸಮಸ್ತ ಭಾಗಗಳ ಜನರೇ, ಮೂಲೆಗಳಲ್ಲಿರುವಂಥ ಜನರೇ, ದೇವರು ಹೇಳ್ತಾ ಇದ್ದಾರೆ, ನನ್ನ ಕಡೆಗೆ ತಿರುಗಿಕೊಳ್ಳಿರಿ, ರಕ್ಷಣೆಯನ್ನು ಅಥವಾ ಮೋಕ್ಷವನ್ನು ಹೊಂದಿಕೊಳ್ಳಿರಿ ಎಂಬುದಾಗಿ. ಈಗ ನೋಡಿ, ಈ ವಾಕ್ಯ ಹೇಳಿದ್ದು ಯಾವಾಗ? ಇದು ಕ್ರಿಸ್ತಪೂರ್ವ 7ನೇ ಶತಮಾನದಲ್ಲಿ, ಅಥವಾ ಯೆಶಾಯ ಪ್ರವಾದಿ ಬದುಕಿದ್ದು ಇಲ್ಲಿಗೆ 2700 ವರ್ಷಗಳ ಹಿಂದೆ. ಆ ಯೆಶಾಯ ಪ್ರವಾದಿಯ ಮೂಲಕವಾಗಿ ದೇವರು ನುಡಿತಾ ಇದ್ದಾರೆ, ನಾನೊಬ್ಬನೇ ಇದ್ದೇನೆ, ಇಡೀ ಪ್ರಪಂಚಕ್ಕೆ ಸೃಷ್ಟಿಕರ್ತನು ನಾನೇ, ನನ್ನ ಹೊರತು ಯಾರೂ ಇಲ್ಲ. ಹಾಗಾಗಿ ಎಲ್ಲ ಜನರನ್ನು ಪ್ರತಿಯೊಂದನ್ನು ಸೃಷ್ಟಿ ಮಾಡಿದಂಥ ನನ್ನ ಕಡೆಗೆ ಎಲ್ಲ ದಿಗಂತಗಳವರೇ ತಿರುಗಿಕೊಳ್ಳಿರಿ, ನಾನೇ ದೇವರು, ಇನ್ನೂ ಯಾರೂ ಇಲ್ಲ, ಎಲ್ಲರೂ ನನಗೆ ಅಡ್ಡ ಬೀಳುವರು. ನೋಡಿ, ಈ ವಾಕ್ಯಗಳನ್ನು ನಾನು ಮುಂದೆ ಕೂಡ ವಿವರಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಲ್ಲರೂ ನನಗೆ ಅಡ್ಡ ಬೀಳುವರು, ಎಲ್ಲರೂ ನನ್ನನ್ನು ದೇವರೆಂದು ಪ್ರತಿಜ್ಞೆ ಮಾಡುವರು. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈಗ ಇಲ್ಲಿ ನಾವು ನೋಡ್ತೇವೆ, ಎಲ್ಲರೂ ನನಗೆ ಅಡ್ಡ ಬೀಳಬೇಕು, ಯಾಕಂದರೆ ಆತ ನಮ್ಮ ದೇವರು, ನಾವೆಲ್ಲರೂ ಆತನಿಗೆ ಅಡ್ಡ ಬೀಳಬೇಕು ಒಬ್ಬನಿಂದಲೇ. ನೋಡಿ, ನಮಗೆ ಇನ್ನೊಂದು ವಾಕ್ಯವನ್ನು ಓದುವಾಗ ನಮಗೆ ಅದನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ ಅದರ 26ನೇ ವಾಕ್ಯವನ್ನು ಓದಿಕೊಳ್ಳೋಣ. ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ ಒಂದು ವೇಳೆ ಅವರು ತಡವಾಡಿ ಕಂಡಾರೇನೋ ಎಂದು ತನ್ನನ್ನು ಹುಡುಕುವರನ್ನಾಗಿ ಮಾಡಿದನು. ಈಗ ನೋಡಿ, ಇಲ್ಲಿ ನೋಡ್ತೇವೆ, ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ ಒಂದು ವೇಳೆ ಅವರು ತಡವಾಡಿ ಕಂಡುಕೊಂಡಾರೇನೋ ಎಂದು ನನ್ನನ್ನು ಹುಡುಕುವವರನ್ನಾಗಿ ಮಾಡಿದನು. ಆತನು ನಮ್ಮಲ್ಲಿ ಒಬ್ಬನಿಗೂ ದೂರವಾದವನಲ್ಲ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆತ ಒಬ್ಬನಿಂದಲೇ ಇಡೀ ಪ್ರಪಂಚದ ಜನರನ್ನು ಉಂಟು ಮಾಡಿದ್ದಾನೆ. ಗಂಡು ಇರ್ಬೋದು, ಹೆಣ್ಣಿರ್ಬೋದು, ಅಥವಾ ಕುಲಗಳಿರ್ಬೋದು, ಭಾಷೆಗಳಿರ್ಬೋದು, ಬಣ್ಣಗಳ ಜನರು, ಬೇರೆ ಬೇರೆ ಬಣ್ಣಗಳ ಜನರು, ಬೇರೆ ಬೇರೆ ಸಂಸ್ಕೃತಿಗಳನ್ನು ಇವತ್ತು ಆಚರಣೆ ಮಾಡುವಂಥ ಜನರು ಎಲ್ಲರನ್ನ. ಅದಕ್ಕೆ ನೋಡಿ, ಅಮೆರಿಕಾದಲ್ಲಿರುವಂಥ ವ್ಯಕ್ತಿ ಆಗಿರ್ಬೋದು, ಆಫ್ರಿಕಾದಲ್ಲಿರುವಂಥ ವ್ಯಕ್ತಿ ಆಗಿರ್ಬೋದು, ಭಾರತದಲ್ಲಿರುವಂಥ ವ್ಯಕ್ತಿ ಆಗಿರ್ಬೋದು, ಚೈನಾದಲ್ಲಿರುವಂಥ ವ್ಯಕ್ತಿ ಆಗಿದ್ದಿರ್ಬೋದು, ಎಲ್ಲರನ್ನ ಆತ ಉಂಟು ಮಾಡಿದ್ದಾನೆ. ನೋಡಿ, ಪ್ರತಿಯೊಬ್ಬರು ನಾವು ನಮ್ಮ ದೇಶ, ನಾವು ಭಾರತೀಯರು, ನಾವು ನಮ್ಮ ದೇಶ ಇಡೀ ಜಗತ್ತಿನ ಶ್ರೇಷ್ಠ ಅಂತ ಹೇಳುವಾಗ ನಾವು ಅವರವರ ದೇಶಗಳಿಗೆ, ಬೇರೆ ಬೇರೆ ದೇಶಗಳಿಗೆ, ಎಲ್ಲರೂ ತಮ್ಮ ದೇಶಗಳ ಬಗ್ಗೆ, ತಮ್ಮ ಸಂಸ್ಕೃತಿಯ ಬಗ್ಗೆ, ತಮ್ಮ ಭಾಷೆಯ ಬಗ್ಗೆ, ತಮ್ಮ ಬಣ್ಣದ ಬಗ್ಗೆ, ತಮ್ಮ ಆಚಾರ ವಿಚಾರಗಳ ಬಗ್ಗೆ ಬಹಳಷ್ಟು ಹೊಗಳಿಕೊಳ್ಳುವರೆ. ಪ್ರತಿಯೊಬ್ಬರು ತಮ್ಮ ದೇಶವನ್ನು, ತಮ್ಮ ದೇಶದ ಪ್ರಾಚೀನತೆಯನ್ನು, ತಮ್ಮ ದೇಶದ ಆ ಪಾರಂಪರ್ಯವನ್ನು, ಸಂಪ್ರದಾಯಗಳನ್ನು ಹೊಗಳಿಕೊಳ್ಳುವರೆ ಎಲ್ಲರೂ. ಆದರೆ ದೇವರ ವಾಕ್ಯ ಹೇಳ್ತದೆ, ಯಾರು ಹೇಗೆ ಹೊಗಳಿಕೊಂಡ್ರು, ತೆಗಳಿಕೊಂಡರು, ಯಾರು ಯಾರನ್ನ ಕಡಿಮೆ ಅಂತ ಕಂಡ್ರು, ಯಾರು ಯಾರನ್ನ ಹೆಚ್ಚು ಅಂತ ಕಂಡ್ರು, ನಾನು ಬಹಳ ದೊಡ್ಡವನು ಅಂತ ಭಾವಿಸಿದರು, ಚಿಕ್ಕವನು ಅಂತ ಭಾವಿಸಿದರು, ದೇವರು ಎಲ್ಲರನ್ನ ಒಬ್ಬನಿಂದಲೇ ಉಂಟು ಮಾಡಿದ್ದಾನೆ. ಅದಕ್ಕೆ ನೋಡಿ, ಪ್ರತಿಯೊಬ್ಬೊಬ್ಬರ ಬ್ಲಡ್ ಪ್ರತಿಯೊಬ್ಬೊಬ್ಬರಿಗೆ, ಅಥವಾ ನಮ್ಮ ಬ್ಲಡ್ ಗ್ರೂಪ್ ನಮಗೆ ಗೊತ್ತು, ಸರ್ವೇಸಾಮಾನ್ಯವಾಗಿ ಎ ಬಿ ಅಥವಾ A+- ಅಥವಾ B+- ಅಥವಾ AB ಪಾಸಿಟಿವ್, ಅದೇ ಪಾಸಿಟಿವ್ ಅಥವಾ ನೆಗೆಟಿವ್, ಅಥವಾ O ಪಾಸಿಟಿವ್ ನೆಗೆಟಿವ್, ಏನೆಲ್ಲ ಗ್ರೂಪ್ಗಳಿದ್ದಾವೆ. O ಪಾಸಿಟಿವ್ ಅಂತೂ ಇಡೀ ವರ್ಲ್ಡಿಗೆ ಕಾಮನ್ ಆದಂಥ ಗ್ರೂಪು. ಅರ್ಧದಷ್ಟು ಜನ ಅದೇ ಇದ್ದಾರೆ. ಅದು ಬಿಳಿ ಇರಲಿ, ಕಪ್ಪು ಇರಲಿ, ಕಂದು ಬಣ್ಣ ಇರಲಿ, ಅಥವಾ ಬೂದಿ ಬಣ್ಣದ್ದೇ ಇರಲಿ, ಹಳದಿ ಬಣ್ಣದೇ ಇರಲಿ, 5 ಬಣ್ಣಗಳು ಇದ್ದಾವೆ ಲೋಕದಲ್ಲಿ, ಭಾಳ ಫೇಮಸ್ ಬಣ್ಣ ಜನರಿಗೆ. ಯಾವ ಬಣ್ಣದ ವ್ಯಕ್ತಿ ಇರಲಿ, ಯಾವ ರೀತಿಯ ವ್ಯಕ್ತಿ ಇರಲಿ, ಸ್ತ್ರೀ ಇರಲಿ, ಪುರುಷ ಇರಲಿ, ಎಲ್ಲರಿಗೆ ಈ ಇಷ್ಟು ಗ್ರೂಪ್ಗಳಲ್ಲಿರುವಂಥ ಬ್ಲಡ್ಗಳು ಮಾತ್ರ ಇದ್ದಾವೆ, ಎಲ್ಲರಿಗೆ ಮ್ಯಾಚ್ ಆಗ್ತದೆ. ಹಾಗಾಗಿ ಎಲ್ಲರನ್ನ ಸೃಷ್ಟಿ ಮಾಡಿ ಅವರವರು ಇರತಕ್ಕಂಥ ನಿವಾಸಗಳನ್ನು, ಮೇರೆಗಳನ್ನು ಅಥವಾ ಗಡಿಗಳನ್ನು ದೇವರೇ ನಿಷ್ಕರ್ಷಿಸಿದ್ದಾನೆ. ನಾವು ಕನ್ನಡಿಗರು ಎಲ್ಲಿರಬೇಕು, ತುಳು ಭಾಷಿಕರು ಎಲ್ಲಿರಬೇಕು, ಕೊಂಕಣಿ ಭಾಷಿಕರು ಎಲ್ಲಿರಬೇಕು, ಅರಬ್ಬಿ ಭಾಷೆ ಮಾತಾಡೋರು ಎಲ್ಲಿರಬೇಕು, ಅಥವಾ ಜರ್ಮನ್ ಭಾಷೆಯವರು ಎಲ್ಲಿರಬೇಕು. ನೋಡಿ, ಇದೆಲ್ಲ ದೇವರೇ ನಿರ್ಧರಿಸಿದ್ದಾನೆ, ಅವರವರಿಗೆ ಹಂಚಿಕೊಟ್ಟಿದ್ದಾನೆ. ನೀವು ಇಲ್ಲೇ ಇರಿ, ನಿಮ್ಮ ಊರು ಇದು, ನೀವು ಇಲ್ಲೇ ಇದ್ದುಕೊಂಡು ದೇವರನ್ನ ಕಂಡುಕೊಳ್ಳಿರಿ,
ದೇವರನ್ನ. ಅದೇ ನೋಡಿ, ತಡವಾಡಿ ತನ್ನನ್ನು ಕಂಡುಕೊಂಡಾರು ಏನೋ ಎಂದುಕೊಂಡು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು. ಇದು ನಮ್ಮ ಜವಾಬ್ದಾರಿಕೆ ಅಂತ ದೇವರು ಹೇಳ್ತಿದ್ದಾರೆ. ಎಲ್ಲ ನಾವು ಹೊಂದ್ಕೊಂಡಿದ್ದೇವೆ, ಈಗ ಆತನನ್ನು ಕಂಡುಕೊಳ್ಬೇಕು. ನಮ್ಮ ದೇವರು ಯಾರು? ಯೆಹೋವ ಎಲೋಹೀನು ಯಾರು? ಆತ ಎಲ್ಲಿದ್ದಾನೆ? ಹೇಗೆ ಸಿಗ್ತಾನೆ? ನಮಗೆ ಹುಡುಕುವಂಥದ್ದು ಪ್ರತಿಯೊಬ್ಬರಿಗೆ ದೇವರು ಕೊಟ್ಟಂಥ ಜವಾಬ್ದಾರಿ. ನಾವು ಬೇರೆ ಎಲ್ಲ ಹುಡುಕ್ತೇವೆ, ಆತನನ್ನು ಕೂಡ ಹುಡುಕಬೇಕು. ಯಾಕಂದರೆ ಇವತ್ತು ಪಾಪಿಯಾಗಿರುವಂಥ ಮನುಷ್ಯನಿಗೆ ತನ್ನ ನೇರ ಕಣ್ಣುಗಳಿಂದ ನೋಡಲಿಕ್ಕೆ ಆಗಲ್ಲ, ಆದರೆ ಹುಡುಕಿದರೆ ಖಂಡಿತವಾಗಿ ಕಂಡುಕೊಳ್ತಾನೆ. ಹುಡುಕುವವರಿಗೆ ಆತ ಸಿಗುವಂಥವನಾಗಿ, ಕಣ್ಣಿಗೆ ಕಾಣದಿದ್ದರೂ ಕೂಡ ಆತನ ಮುಂದಿಗೆ ಮಾತಾಡಲಿಕ್ಕೆ ಸಿದ್ಧನಿದ್ದಾನೆ, ಪರಿವರ್ತನೆ ಮಾಡಲಿಕ್ಕೆ ಸಿದ್ಧನಿದ್ದಾನೆ, ಸ್ವಭಾವವನ್ನು ರೂಪೀಕರಿಸಲಿಕ್ಕೆ ಅಥವಾ ರೂಪಿಸಲಿಕ್ಕೆ ಅಥವಾ ಪರಿವರ್ತನೆ ಮಾಡಲಿಕ್ಕೆ ಸಿದ್ಧನಿದ್ದಾನೆ. ಅದು ನಮ್ಮ ಜವಾಬ್ದಾರಿಕೆ ಎಂಬುದಾಗಿ ನಾವು ನೋಡಿದ್ದೇವೆ. ಇನ್ನೊಂದು ವಾಕ್ಯವನ್ನು ನಾವು ನೋಡಿಕೊಳ್ಳುವಂಥ ಸಮಯದಲ್ಲಿ ನಮಗೆ ರೋಮ ಪತ್ರಿಕೆಗೆ ಬರುವಾಗ ಅದರ 3ನೇ ಅಧ್ಯಾಯ 29ನೇ ವಾಕ್ಯವನ್ನು ಓದಿಕೊಳ್ಳುವಂಥವರಾಗಿರೋಣ. ರೋಮ ಪತ್ರಿಕೆ 3ನೇ ಅಧ್ಯಾಯ ಅದರ 29ನೇ ವಾಕ್ಯ. ದೇವರು ಯಹೂದ್ಯರಿಗೆ ಮಾತ್ರ ದೇವರಾಗಿದ್ದಾನೋ, ಅನ್ಯ ಜನಗಳಿಗೆ ಸಹ ದೇವರಲ್ಲವೇ? ಹೌದು, ದೇವರು ಒಬ್ಬನೇ ಆಗಿರಲಾಗಿ ಆತನು ಅನ್ಯ ಜನರಿಗೆ ಸಹ ದೇವರಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನಾವು ನೋಡ್ತೇವೆ, ಆತ ಎಲ್ಲರಿಗೂ ದೇವರೇ. ಇಡೀ ಸಮಸ್ತ ಈ ಲೋಕದಲ್ಲಿ 800 ಕೋಟಿ ಜನ ಇದ್ದಾರೆ, ಎಲ್ಲರಿಗೂ ಆತ ದೇವರೇ. ಇನ್ನು ನೋಡ್ತೇವೆ, ನಾವು ನೋಡುವಾಗ ಈ ಲೋಕದಲ್ಲಿ ಇದುವರೆಗೆ ಒಂದು 50,000 ಕೋಟಿ ಜನ ಹುಟ್ಟಿ ಬದುಕಿ ಸತ್ತು ಹೋಗಿರ್ಬೋದು ಅಂತ ಅಂದಾಜನ ಮಾಡ್ತಾರೆ. ಒಂದು 50,000 ಕೋಟಿ ಜನ. ಈಗ ಪ್ರೆಸೆಂಟ್ ಒಂದು 800 ಕೋಟಿ ಜನ ಇದ್ದಾರೆ. ರೌಂಡ್ ಫಿಗರ್, ಸ್ವಲ್ಪ ಹೆಚ್ಚು ಕಡಿಮೆ ಈಚೆಗೂ ಆಚೆಗೂ ಆಗ್ತದೆ. ನಮ್ಮ ದೇಶದಲ್ಲಿ 140 ಕೋಟಿ ರೌಂಡ್ ಫಿಗರಲ್ಲಿ. ಆದರೆ ಇದಕ್ಕಿಂತ ಹಿಂದೆ ಎಷ್ಟೋ ಸಾವಿರ ವರ್ಷಗಳಿಂದ ಸಾವಿರಾರು ಕೋಟಿ ಜನ ಹುಟ್ಟಿ ಬದುಕಿ ಸತ್ತೋಗಿದ್ದಾರೆ. ಇನ್ನು ಮುಂದೆ ಕೂಡ ಎಷ್ಟೋ ಜನ ಹುಟ್ಟಲಿಕ್ಕಿದ್ದಾರೆ, ಸಾಯಲಿಕ್ಕಿದ್ದಾರೆ, ಈ ಲೋಕದಲ್ಲಿ ಬದುಕಲಿಕ್ಕಿದ್ದಾರೆ. ಎಲ್ಲರಿಗೂ ಆತ ದೇವರಾಗಿದ್ದಾನೆ. ಆತ ನೋಡಿ, ಯಹೂದ್ಯರ ಮೂಲಕ ನಮಗೆ ತನ್ನನ್ನು ಪ್ರಕಟಿಸಿಕೊಂಡ. ಅಥವಾ ದೇವರು ಇಸ್ರಾಯೇಲರನ್ನು ನೋಡಿ ಅಬ್ರಹಾಮನನ್ನು ಆರಿಸಿಕೊಂಡು ಆತನ ಮಗ ಇಸಾಕ ಮತ್ತು ಆತನ ಮಗ ಯಾಕೋಬನನ್ನು ಆರಿಸಿಕೊಂಡು ಆ ಯಾಕೋಬನ 12 ಕುಲಗಳನ್ನು ದೇವರು ಸಪ್ರೇಟ್ ಮಾಡಿ ಅವರ ಮೂಲಕ ಪ್ರವಾದಿಗಳನ್ನು ಮತ್ತು ದೇವರ ವಾಕ್ಯಗಳನ್ನು ಕೊಟ್ಟು ಇನ್ನು ಅವರ ಮೂಲಕವೇ ದೇವರು ತನ್ನ ಏಕೈಕ ಪುತ್ರ ಅಥವಾ ದೇವಕುಮಾರನನ್ನು ಲೋಕಕ್ಕೆ ಕಳುಹಿಸಿ ರಕ್ಷಣೆಯ ಕಾರ್ಯವನ್ನು ಲೋಕಕ್ಕೆ ತರ್ತಾರೆ. ಈಗ ನೋಡಿ, ಅವರ ಮೂಲಕ ಲೋಕಕ್ಕೆ ಬಂತು, ಅವರ ಮೂಲಕವೇ ಇಡೀ ಸತ್ಯವೇದ ಅಥವಾ ಬೈಬಲ್ ಗ್ರಂಥ ಬಂತು, ರಕ್ಷಣೆ ಬಂತು, ನಿತ್ಯ ಜೀವದ ಬಗ್ಗೆ ವಾಕ್ಯಗಳು ಬಂತು. ಹಾಗಾಗಿ ಇನ್ನು ಜನರು ಕೆಲವೊಮ್ಮೆ ತಿಳ್ಕೊಳ್ತಾರೆ ಅದು ಯಹೂದ್ಯರಿಗೆ ಮಾತ್ರ ದೇವರು. ಹಾಗಲ್ಲ, ಆತ ಒಬ್ಬನೇ ಇದ್ದಾನೆ. ದೇವರು ಒಬ್ಬನೇ ಇರುವಾಗ ಇಡೀ ಪ್ರಪಂಚಕ್ಕೆ ಆತ ದೇವರು, ಇಡೀ ಲೋಕಕ್ಕೆ ಆತ ದೇವರು, ಸಮಸ್ತವನ್ನು ಉಂಟು ಮಾಡಿದಂಥ ದೇವರು, ಸಮಸ್ತಕ್ಕೂ ಒಡೆಯನಾಗಿರುವಂಥ ದೇವರು. ತನ್ನ ರಕ್ಷಣೆಯ ಮಾರ್ಗವನ್ನು ಲೋಕಕ್ಕೆ ತಿಳಿಸುವುದಕ್ಕಾಗಿ ಒಬ್ಬ ವ್ಯಕ್ತಿಯನ್ನು ಆರಿಸ್ಕೊಳ್ತಾರೆ. ತನ್ನ ಸೃಷ್ಟಿಯಿಂದಲೇ, ತಾನು ಸೃಷ್ಟಿ ಮಾಡಿದ ಜನರಿಂದಲೇ ಒಬ್ಬ ವ್ಯಕ್ತಿಯನ್ನು ಆರಿಸಿಕೊಂಡು ಆತನ ವಂಶದ ಮೂಲಕವಾಗಿ ಲೋಕಕ್ಕೆ ರಕ್ಷಣೆಯ ಉದ್ಧಾರದ ಒಂದು ಮಾರ್ಗವನ್ನು ಪ್ರಕಟಿಸ್ತಾರೆ. ತನ್ನ ಒಬ್ಬನೇ ಕುಮಾರನಾದಂಥ ರಕ್ಷಕನಾದಂಥ ಯೇಸು ಕ್ರಿಸ್ತನ ಲೋಕಕ್ಕೆ ತಂದೆಯಾದ ದೇವರು ಕಳಿಸಿಕೊಟ್ರು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾಗಿ ಆತ ಇಡೀ ಪ್ರಪಂಚಕ್ಕೆ ದೇವರಾಗಿದ್ದ. ಇವತ್ತು ಆತ ನಮ್ಮ ದೇವರು ಎಂದು ನಾವು ತಿಳಿದುಕೊಳ್ಳುವಂಥದ್ದು ಬಹಳ ಮುಖ್ಯ. ಅದೇ ನೋಡಿ, ಯೆಹೋವ ಎಲೋಹೀನು ಎಂಬಂಥ ನಾಮದ ಅಥವಾ ಗುಣಾತಿಶಯದ ಆ ಗುಣವಿಶೇಷತೆಯ ಅರ್ಥ ಎಂಬುದಾಗಿ ಅದನ್ನು ತಿಳಿದುಕೊಳ್ಳುವಾಗ ನೋಡಿ, ಅನೇಕರಿಗೆ ಅದು ಗೊತ್ತಿಲ್ಲ ಅಥವಾ ಬಹಳಷ್ಟು ಜನರಿಗೂ ಅದು ಗೊತ್ತಿಲ್ಲದೆ ಇರೋದರಿಂದ ಅಲ್ಲಲ್ಲಿ ಸಮಸ್ಯೆಗಳು, ಅವರ ಜೀವನದಲ್ಲೂ ಸಮಸ್ಯೆ, ಲೋಕದಲ್ಲಿ ಸಮಸ್ಯೆಗಳು ಆಗ್ತಾ ಇದ್ದಾವೆ. ನಮ್ಮನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನ ತಿಳಿದುಕೊಳ್ಳುವಾಗ ನಿಜವಾದಂಥ ಸಂತೋಷ ನಮಗೂ. ಮತ್ತು ದೇವರ ವಾಕ್ಯ ಹೇಳ್ತದೆ, ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿಕೊಳ್ಳುವಾಗ ಪರಲೋಕದಲ್ಲಿ ಕೂಡ ದೊಡ್ಡ ಸಂತೋಷ ಉಂಟಾಗ್ತದೆ. ಯಾಕಂತೇಳಿದರೆ ಆ ದುಂದುಗಾರ ಮಗನ ತಂದೆ ಹೇಳಿದ ಹಾಗೆ ಓಲಿ ಹೋಗಿದ್ದನು ಅಥವಾ ಹಾಳಾಗಿ ಹೋಗಿದ್ದ, ಸತ್ತು ಹೋಗಿದ್ದ, ಮರಳಿ ಬಂದಿದ್ದಾನೆ. ದೇವರನ್ನು ತಿಳಿದುಕೊಳ್ಳದೇ ಇರುವಂಥವನು ಆತ್ಮಿಕವಾಗಿ ಸತ್ತು ಹೋಗಿದ್ದಾನೆ ಅಥವಾ ಅವನ ಆತ್ಮ ಸತ್ತು ಹೋಗಿದೆ. ಕರ್ತನ ಕಡೆಗೆ ತಿರುಗಿ ಬಂದಾಗ ಅವನು ಬದುಕುತ್ತಾ ಇದ್ದಾನೆ ಅಥವಾ ಅವನು ಜೀವವನ್ನು ಹೊಂದಿಕೊಂಡಿದ್ದಾನೆ ಎಂಬುದಾಗಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಇವತ್ತು ನಾವು ಕಲ್ತಿದ್ದೇವೆ, ಯೆಹೋವ ಎಲೋಹೀನು ಎಂಬಂಥ ನಾಮ ಬಹಳ ಶ್ರೇಷ್ಠವಾದಂಥ ಆಳವಾದ ಅರ್ಥ. ಇಡೀ ಪ್ರಪಂಚಕ್ಕೆ ಆತ ದೇವರಾಗಿದ್ದಾನೆ. ಆತ ನಮ್ಮ ದೇವರು, ಯೆಹೋವ ನಮ್ಮ ದೇವರು ಎಂಬುದನ್ನು
ಆತನನ್ನು ಆರಾಧನೆ ಮಾಡಬೇಕು, ಆತನನ್ನು ಕೊಂಡಾಡಬೇಕು, ಆತನನ್ನು ಸ್ತುತಿಸಬೇಕು. ಆತ ಪ್ರಾರ್ಥನೆ ಕೇಳುವವನಾಗಿದ್ದಾನೆ, ಉತ್ತರ ಕೊಡುವವನಾಗಿದ್ದಾನೆ, ನಮ್ಮ ಸಂಗಡ ಇರುವಾತನಾಗಿದ್ದಾನೆ ಮತ್ತು ತಪ್ಪಿ ನಡೆಯುವಂಥವ್ರನ್ನ ಶಿಕ್ಷಿಸುವಾತನಾಗಿದ್ದಾನೆ. ಕ್ಷಮಾಪಣೆ ಕೇಳಿಕೊಳ್ಳುವಂಥವರಿಗೆ ಆತ ಕ್ಷಮೆಯನ್ನು ಕೊಟ್ಟು ಅವರನ್ನ ತಿರುಗಿ ತನ್ನ ಮಕ್ಕಳಾಗಿ ಸ್ವೀಕಾರ ಮಾಡುವಂಥವನಾಗಿದ್ದಾನೆ. ಖಂಡಿತವಾಗಿ ಪಾಸ್ಟರ್, ಆತನು ಇಲ್ಲಿ ಯೆಹೋವ ಎಲೋಹೀನು ಆತ ಆಗಿರುವಂಥ ದೇವರಾಗಿದ್ದಾನೆ. ಅಂದರೆ ಆತನು ಪ್ರಪಂಚದ ದೇವರಾಗಿದ್ದಾನೆ. ಕೇವಲ ಕ್ರೈಸ್ತರಿಗೋಸ್ಕರ ಮಾತ್ರವಲ್ಲ, ಆತನು ಇಡೀ ಲೋಕದ ಎಲ್ಲ ಜನರಿಗೋಸ್ಕರ, ಎಲ್ಲ ಪಾಪಿಗಳಿಗೋಸ್ಕರ ಆತನು ತನ್ನ ಪ್ರಾಣವನ್ನು ಕೊಟ್ಟಂತಾಗಿದ್ದಾನೆ. ಯಾವೊಂದು ಉತ್ತಮವಾಗಿ ಒಂದು ಯೆಹೋವ ಎಲೋಹೀನ ಬಗ್ಗೆ ನೀವು ತಿಳಿಸ್ಕೊಟ್ಟಿದ್ದೀರಿ, ಧನ್ಯವಾದಗಳು ಪಾಸ್ಟರ್. ಪ್ರಿಯ ವೀಕ್ಷಕರೇ, ಖಂಡಿತವಾಗಿ ಈ ಒಂದು ಎಪಿಸೋಡ್ ನಿಮಗೆ ಆಶೀರ್ವಾದಕವಾಗಿ ಜ್ಞಾನಿಸ್ತೇನೆ. ಹೌದು ಪ್ರಿಯರೇ, ಆತನು ಯೆಹೋವ ಎಲೋಹೀನು ಆದ ದೇವರು, ಅಂದರೆ ಆತನು ನಮ್ಮ ದೇವರಾಗಿದ್ದಾನೆ. ನಮ್ಮ ದೇವರು ಅಂತ ಹೇಳೋದಕ್ಕಿಂತ ಆತನು ಪ್ರಪಂಚದ ದೇವರಾಗಿದ್ದಾನೆ. ಯಾಕೆ ದೇವರ ವಾಕ್ಯ ಹೇಳ್ತದೆ, ಆತನು ಎಲ್ಲರಿಗೂ ಆತನ ದೇವರಾಗಿದ್ದಾನೆ. ನೀವು ನಂಬುವುದಾದರೆ ಆತನು ನಿಮ್ಮ ಜೀವಿತ ಕೂಡ ಕಾರ್ಯ ಮಾಡುತ್ತಾನಾಗಿದ್ದಾನೆ. ಆತನು ಪ್ರತಿಯೊಬ್ಬರು ಕೂಡ ಆ ದೇವರ ರಾಜ್ಯ ಸೇರಬೇಕೆಂಬುದಾಗಿ ಆತನ ಲೋಕಕ್ಕೆ ಬಂದಾತನಾಗಿದ್ದಾನೆ. ಪ್ರತಿಯೊಬ್ಬರು ಕೂಡ ಪಾಪದ ಒಂದು ಬಂಧನದಿಂದ ಬಿಡುಗಡೆ ಹೊಂದಿ ನಿತ್ಯ ಜೀವನ ಹೊಂದಿಕೊಳ್ಳಬೇಕೆಂಬುದು ಆತನ ಇಷ್ಟವಾಗಿದೆ. ಹೌದು ಪ್ರಿಯ, ದೇವರ ವಾಕ್ಯ ಕೂಡ ಹೇಳ್ತದೆ, ನಾನು ಲೋಕದ ಮೇಲೆ ಪ್ರೀತಿಯನ್ನು ತನ್ನ ಒಬ್ಬನೇ ಮಗನ ಕೊಡ್ತಾನೆ ಎಂಬುದಾಗಿ. ಆತ ನಮ್ಮ ಒಬ್ಬರು ಕೂಡ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಹೊಂದಿಕೊಳ್ಳಬೇಕೆಂಬ ಉದ್ದೇಶದಿಂದ ಆತನ ಲೋಕಕ್ಕೆ ಬಂದಾತನಾಗಿದ್ದಾನೆ. ಆತ ನೀವು ನಂಬುತ್ತಾರೆ, ಆತ ನಿಮಗೆ ನಿತ್ಯ ಜೀವನ ಕೊಡಲಿಕ್ಕೆ ಶಕ್ತನಾದಂಥ ದೇವರಾಗಿದ್ದಾನೆ. ಪ್ರಿಯ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ನಾವು ತಿರುಬಂಧಾವತಿ ಬರಲಿಕ್ಕಿದ್ದೇವೆ. ನೀವೊಂದು ಈ ಕಾರ್ಯಕ್ರಮದ ಬಗ್ಗೆ ಇತರರಿಗೆ ತಿಳಿಯಪಡಿಸಿರಿ. ಈ ಕಾರ್ಯಕ್ರಮ ವೀಕ್ಷಣೆ ಮಾಡೋದಕ್ಕೆ ನಿಮಗೆ ಧನ್ಯವಾದಗಳು. ಮುಂದಿನ ಸಂಚಿಕೆ ನಾವು ಬರ್ತೇವೆ. ಅಲ್ಲಿ ತನಕ ವೀಕ್ಷಣೆ ಮಾಡ್ತಾ ಇರಿ ನಿಮ್ಮ ನೆಚ್ಚಿನ ಆಸರೆ ಟಿವಿ. ವಂದನೆಗಳು.